ಕೊಡ್ತೇನೆ, ನನಗೆ ಈಗಲೇ ಬೇಕು, ಇಲ್ಲದ್ರೆ ಅಮೌಂಟ್ ಕೊಡಿ ಹಾಕ್ತಾನೆ. ಬಂದು ಮಾತಾಡ್ತೇನೆ, ಬರ್ತೀನಿ. ನಾನು ಹೋಗುವಾಗ ಮಗಳು ಮತ್ತು ಮಗನಿಗೆ ಅದರಿಂದ ನನಗೆ ಕನ್ನಡ ಮಾತಾಡೋದು ಪ್ಯಾನಿಕ್ ಆಗುವಾಗ ಸ್ವಲ್ಪ, ಅಂದರೆ ನಂದು ಊರು ಕೇರಳ, ಪ್ಯಾನಿಕ್ ಆಗುವಾಗ ಕನ್ನಡ ಸ್ವಲ್ಪ ಇದಾಗ್ತದೆ. ಸೊ ಹಾಗೆ ಅಲ್ಲಿ ಹೋಗಿ ಅವರು ನಾನು ಹೇಳಿದೆ, ನೀವು పెట్టే అప్పుడు మీడియం ವಿಡಿಯೋ ಮಾಡುವುದು ದೂರದಿಂದ ಮಾಡಿ மீடியம் மீடியா கையை இடி நடக்கும். ಪ್ರಾಪರ್ ಪುತ್ತೂರಲ್ಲ, ಅವರು ಮಂಡ್ಯಕೋಲು ಸುಳ್ಯದವರು ತಾಲೂಕು 1 ಗಂಟೆಗೆ ಹೋಗಿದ್ದಾರೆ. 1 ಗಂಟೆಗೆ ಹೋಗಿ ಇದನ್ನ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಕೊಡಿ, ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡ್ಕೊಳ್ಳಿ ಕೇಳಿದ್ದಾರೆ. ಅದು ಸ್ಟಕ್ ಆಗಿದೆ. ಆಮೇಲೆ ನಮ್ಮ ಓನರ್ ಇಲ್ಲ, ಅವ್ರು ಮನೇಲಿ ಇದ್ದಾರೆ, ನೀವು ಹೋಗಿ ಬನ್ನಿ, ಆಮೇಲೆ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಮತ್ತೆ 3:30ಗೆ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದಾಗ ನಾವು ಅಬ್ರಾಡ್ಗೆ ಹೋಗ್ಬೇಕು, ನಮಗೆ ಈಗ ನೀವು ಇದನ್ನ ಬರ್ತ್ ಸರ್ಟಿಫಿಕೇಟ್ನ ನೀವು ಇದು ಡ್ಯಾಮೇಜ್ ಮಾಡಿದ್ದೀವಿ, ನಿಮ್ಗೆ ತೊಂದರೆ ಆಗಿದೆ, ಇದಕ್ಕೆ ನೀವು ಪರಿಹಾರ ಮಾಡಬೇಕು ಅಂತ ಹೇಳ್ಕೊಂಡು ಇವರ ವರ್ಷ 300 ರೂಪಾಯಿ ಕೇಳಿದ್ವಿ ಅಂತ, ಅಂಗಡಿಯವರ ವರ್ಷ 10,000 ರೂಪಾಯಿ ಕೇಳಿದ್ರು ಅಂತ ವಾಟರ್ ರೇಟ್ಮೆಂಟ್.
ಇಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು ಗ್ರಾಹಕ ಮತ್ತೆ ಮಾಲೀಕನ ನನ್ನ ವ್ಯವಹಾರ. ನಾನು ಅಂಗಡಿ ಮಾಲೀಕ ಆಗಿದ್ದರೆ ಗ್ರಾಹಕನಿಗೆ ಸಂಪೂರ್ಣವಾದ ಸೇವೆಯನ್ನು ಕೊಡ್ತಕ್ಕಂಥ ನನ್ನ ಕೆಲಸ ಇರ್ತದೆ. ಅವರಿಗೆ ಗೌರವ ಕೊಟ್ಟು ಅವರಿಗೆ ನಿಮ್ಮ ಕೈಲಾದ ಸೇವೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲಪ್ಪ ಕಳಿಸ್ಬೇಕು. ಅದು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆದ್ಮೇಲೆ ಇದು ಆಗಿರೋದು 1:30-2 ಗಂಟೆ ಸುಮಾರಿಗೆ. ಸೊ ಆ ಮಾಹಿತಿಯನ್ನ ಪೊಲೀಸ್ ಸ್ಟೇಷನ್ಗಾರು ಕೊಡ್ಬೋದಾಗಿತ್ತು, ಯಾರಿಗಾರು ಕೊಡ್ಬೋದಾಗಿತ್ತು, ನಮ್ಮನ್ನ ನಿಲ್ಲಿಸ್ಕೊಂಡು ಬಗೆಹರಿಸಬಹುದಾಗಿತ್ತು. ಅದು ಮಾಡಲಿಲ್ಲ ಅವರು. ನೆಕ್ಸ್ಟ್ ನಮಗೆ ದುಡ್ಡಿನ ವಿಚಾರದಲ್ಲಿ ಅವರಿಗೆ ವಾಗ್ವಾದ ಆಗ್ತದೆ. ನನಗೆ ತೊಂದರೆ ಆಯಿತು, ನನಗೆ ನೀವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಆವಾಗ ಅವನೇನ್ ಮಾಡ್ತಾನೆ, ಜೊತೆಗಿದ್ದ ಒಬ್ಬ ಹುಡುಗ ಮೊಬೈಲ್ ಮಾಡ್ಕೊಳ್ತಾನೆ, ರೆಕಾರ್ಡ್ ಮಾಡಕ್ ಹೋಗ್ತಾನೆ. ರೆಕಾರ್ಡ್ ಮಾಡೋದು ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್, ಇವನ್ ಪಬ್ಲಿಕ್ ಆಫೀಸಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಾನು ಅಬ್ಜೆಕ್ಟ್ ಮಾಡಕ್ ಬರೋದಿಲ್ಲ, ಇಟ್ಸ್ ಎ ಪಬ್ಲಿಕ್ ಆಫೀಸ್. ಸೊ ಅವನು ಕೂಡ ರೆಕಾರ್ಡ್ ಮಾಡಿದ್ದಾನೆ. ರೆಕಾರ್ಡ್ ಮಾಡಿದ್ರೆ ಏನ್ ತಪ್ಪೇನಿತ್ತು? ಫಸ್ಟ್ ಆಕ್ಷನ್ ಸ್ಟಾರ್ಟ್ ಆಗೋದೇ ಅಂಜನಾ ಪೈ ಅವರಿಂದ. ಆ ಕ್ಯಾಮರಾವನ್ನ ಹಿಂಗೆ ಇದು ಮಾಡ್ತಾರೆ. ಅವಾಗ ಕೂತಿದ್ದ ಮಗ ಏನ್ ಮಾಡ್ತಾನೆ, ಟೇಬಲ್ ಮೇಲೆ ಹತ್ತಿ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಈ ರೆಕಾರ್ಡ್ ಮಾಡಿದವನು ದುಡಿದಾನೆ, ದುಡಿ ಕಾಳಿಯನ್ನು ತಿಂದಿದ್ದಾನೆ. ಇದು ಸತ್ಯ ಸಂಗತಿ. ಅದೀಗ ಒಂದು ದಿವಸ ಸಿಗ್ತದೆ, ಇವರು ತಪ್ಪಾಗಿದೆ, ಸರಿ, ಇವರು ಸ್ವಲ್ಪ ತಾಳ್ಮೆಯನ್ನು ವ್ಯವಹರಿಸಬೇಕಿತ್ತು. ಇವರು 1:30 ಗಂಟೆಗೆ ಹೇಳಿದ್ದಾರೆ ಫೋನ್ ಮಾಡಿ, ಈ ತರ ಆಗಿದೆ ಅಂತ. ಇವರು ಬಂದ 4:30 ಆಮೇಲೆ ಸ್ಕಫಲ್ ಆಗಿದೆ, ಅವರಿಗೆ ಗಲಾಟೆ ಮಾಡಿದ್ದಾರೆ. ನೀವು ವಿಡಿಯೋ ಮಾತ್ರ ನೋಡಿದ್ರೆ ಆಡಿಯೋ ಏನಂತ ಗೊತ್ತಿಲ್ಲ ನಿಮ್ಗೆ? ಆಡಿಯೋ ಗೊತ್ತು ನಿಮಗೆ? ಆಡಿಯೋ ಇಲ್ಲದ್ದು ಆಡಿಯೋ ಇಲ್ಲ. ನಾವು ಯಾವ ಬೆದರಿಕೆ ಮಾತನ್ನು ಹೇಳಿದ್ದಾನೆ, ಅವರಂತೆ ಶಬ್ದಗಳನ್ನು ಬಳಸಿದ ಗೊತ್ತಿಲ್ಲ. ಕೆಟ್ಟ ಬೈದದ್ದು ಗೊತ್ತಾ ನಿಮ್ಗೆ? ಒಬ್ಬ ಹೆಂಗಸಿಗೆ ಮಗನ ಮುಂದೆ ಸುಳ್ಳು ಅಂತ ಹೇಳುವಾಗ ಯಾರು ಮಾತಾಡಿರ್ತಾರೆ, ನಾನು ಹೇಳುದು ನಿಮ್ಮಲ್ಲಿ ಆಡಿಯೋ ಇಲ್ಲ. ನೀವು ವಿಡಿಯೋ ಮುಖಾಂತರ ಇವತ್ತು ಈ ಕೇಸ್ ಹಾಕಿದ್ದೀರಿ ಅಲ್ಲ? ನೀವು ಆಡಿಯೋ ನೋಡಿ, ಇವರನ್ನು ಈಗ ಸರ್ ಅಂತಂದ್ರೆ ಯಾರು ಪ್ರಾರಂಭ ಮಾಡಿದಾರೆ ಅಂತ ಅನ್ನೋದು. ವಿಡಿಯೋ ರೆಕಾರ್ಡಿಂಗ್ ಮಾಡೋದು ದುಡ್ಡು ತಪ್ಪೇನಲ್ಲ ಅಂತ ಇವರಿಗೆ ಕಾನೂನು ಗೊತ್ತುಂಟು, ಅವರಿಗೆ ಪಾಪ ತಾಯಂದಿರಿಗೆ ಕಾನೂನು ಗೊತ್ತುಂಟ. ಯಾಕೆ ರೆಕಾರ್ಡ್ ಮಾಡಿ ದುಡಿರ್ಬೋದು, ದುಡಿದ ತಕ್ಷಣ ಒಬ್ಬರು ಇದು ಮಾಡಿದ್ದಾರೆ. ಯಾರು ಏನ್ ಮಾತಾಡಿದಾರೆ ನಮ್ಗೆ ಗೊತ್ತಿಲ್ಲ. ಇಟ್ಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಆಯ್ತಾ? ನಾನು ಹೇಳ್ತಕ್ಕಂಥದ್ದು, ಒಬ್ಬ ಕಸ್ಟಮರ್ ಅಂಗಡಿಗೆ ಬಂದಾಗ ಕಸ್ಟಮರ್ ಯಾವ ರೀತಿ ನಡ್ಸ್ಕೋಬೇಕು ಅಂತ ನಡ್ಸ್ಕೋಬೇಕಲ್ವಾ? ಅವ್ರದೇ ಡಾಕ್ಯುಮೆಂಟ್ ಅನ್ನ ಇದು ಮಾಡಿ ಅದು ಮತ್ತೆ 1 ಗಂಟೆಗೆ ಆಗಿದ್ರೆ ಪೊಲೀಸ್ಗೆ ಮಾಹಿತಿ ಕೊಡ್ಬೋಯ್ತಲ್ಲ, ಹಿಂಗಾಗಿದೆ, ಅವ್ರು ಬೇರೆ ಕಮ್ಯುನಿಟಿ ಅಂತ ಗೊತ್ತಿದೆ. ನೀವು ಒಂದು ಕೆಲಸ ಮಾಡಿ ಸರ್, ಪೊಲೀಸ್ ಈಗ ನೋಡಿ ಸರ್, ಯಾರಿಗೆ? ಕಸ್ಟಮರ್ಗೆ ಅವ್ರಿಗೆ ಫೋನ್ ಮಾಡಿದ್ದಾರೆ. ಗೊತ್ತು, 100 ಜನ ಕರ್ಕೊಂಡು ಗಲಾಟೆ ಮಾಡ್ತಾರೆ ಅಲ್ಲ. ಗಲಾಟೆ ಫಸ್ಟ್ ಆದಾಗ 100 ಜನ ಇರ್ಲಿಲ್ಲ, ಆಮೇಲೆ ಸೇರಿದ್ರು. ಸರ್, ಯಾವಾಗ ಸ್ಕಫಲ್ ಆಗಿ ಅಂಗಡಿ ಹೊರಗಡೆ ಬಂದ್ರು ಕರೆಕ್ಟ್ ಇದೆ, ಆವಾಗ ಅಕ್ಕಪಕ್ಕದವರೆಲ್ಲ ಜಾಯ್ನ್ ಆಗಿದ್ದಾರೆ. ಪೊಲೀಸಿಗೆ ಗಲಾಟೆ ಮಾಡ್ಲಿಕ್ಕಿಲ್ಲ ಅಂತೇಳಿ ಅವರಿಗೆ ಫೋನ್ ಮಾಡಿದ್ದಾರೆ, ಬನ್ನಿ ಅಂತ ನಂತರ 3 ಗಂಟೆ ನಂತರ ಬಂದದ್ದು ಇವರು. ಹೌದು ಅಲ್ಲ, ಕರೆಕ್ಟ್ 3 ಗಂಟೆ ನಂತರ ಬಂದಿರೋದು. ಬಂದ್ಮೇಲೆ ಜನರ ಜೊತೆ ಬಂದಿಲ್ಲ. ನಾನೇ ಹೇಳ್ತಿಲ್ಲ, 1 ಗಂಟೆಗೆ ಬಂದು ಕೊಟ್ಟು ಅವರ ಬಂದವರ ರಿಲೇಟಿವ್ ಮನೆಗೆ ಹೋಗಿದ್ದಾರೆ. 3:30-4 ಗಂಟೆಗೆ ನಮ್ಮ ಓನರ್ ಬರ್ತಾರೆ ಅಂತ ಹೇಳಿದಾಗ ಅವ್ರು ಬಂದಿದ್ದಾರೆ. ಬಂದು ಅವರವರಿಗೆ ಫಸ್ಟ್ ಅಷ್ಟು ಬೇಗ 200 ಜನ ಸೇರ್ತಾರ. ಆದ್ಮೇಲೆ ಯಾವಾಗ ಅಂಗಡಿಯಿಂದ ಕಳ್ಳಾಟ ನುಕ್ಕಾಟ ಮಾಡಿ ಹೊರಗಡೆ ಬಂದ್ರು ಅವಾಗ ಜಾಯಿನ್ ಆಗಿದ್ದಾರೆ. ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಿರೋದು ಎಲ್ಲೂ ಕ್ಯಾಮರಾದಲ್ಲಿ ಇಲ್ಲ. ಅದನ್ನ ಹೊರಗಡೆ ಕ್ಯಾಮರಾ ಇದೆ, ವಿಡಿಯೋ ಮಾಡಿರೋದಿಲ್ಲ, ಎಲ್ಲ ಕೂಡ ಡೀಟೇಲ್. ನಮಗೆ ನ್ಯಾಯ ಬೇಕು. ನಮಗೆ ಯಾರು ಒಂದು ನ್ಯಾಯ ನಮಗೆ ಮಾತ್ರ, ಪೊಲೀಸರಿಗೆ ನ್ಯಾಯ ನೀವೇ ತಗೋಬೇಕು. ಯಾಕಂದ್ರೆ ಅವರು ಕರ್ತವ್ಯ ಶಾಂತಿ ಸುವ್ಯವಸ್ಥೆಯಿಂದ ಇದಾಗ್ತದೆ ಸರ್. ನಾವು ಕೂಡ ಅದಕ್ಕೆ ಬದ್ಧರಿದ್ದೇವೆ, ನಾವು ಸಪೋರ್ಟ್ ಇದ್ದೇವೆ. ಯಾಕಂದ್ರೆ ಇಲ್ಲ ನಮ್ಗೆ ಆಗ್ತದೆ, ನಾವು ತಲೆ ತಗ್ಗಿಸಿ ಬದುಕುವಂತ ಪರಿಸ್ಥಿತಿ ಹಿಂದೂ ಸಮಾಜ. ಅದಕ್ಕೆ ಒಂದು ಹಲ್ಲೆ ಮಾಡಿದವರು ನಾನು ತಮ್ಮ ಗಮನಕ್ಕೆ ತರೋದು, ಇದು ಇಶ್ಯೂ ಅವರ ವೈಯಕ್ತಿಕ ಯಾವುದೋ ಒಂದು ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ವಿಷಯ. ಇದು ಎಲ್ಲದಕ್ಕೂ ಅವರು ಆ ಕಮ್ಯುನಿಟಿ ಯಾಕೆ ತಂದಿದ್ರೆ ನೀವು ಕೌಂಟರ್ ಕೇಸ್ ಆಗುವಂಥದ್ದು, ಮತ್ತೊಂದು ಆಗುವಂಥದ್ದು. ಇಲ್ಲಿ ಘಟನೆ ಆದಾಗ ಸೇರಿದ್ಯಾರಲ್ಲಿ ಒಂದು ಮುಸ್ಲಿಂ ಹಿಂದೂಗಳು ಗಲಾಟೆ ಮಾಡ್ಲಿಕ್ಕೆ ಹಿಂದೂಗಳು ಬರಲಿಲ್ಲ, ಇದ್ರು. ಬರಲಿಲ್ಲ. ನಾನು ಹೇಳೋದು 60 ಜನ ಇದ್ದಾರೆ, 60 ಜನ ಸೇರಿದ್ರೆ 60 ಜನ ಗಲಾಟೆ ಮಾಡಿದ್ದಾರೆ. ನಾನು ನೋಡುವವರು ಇದ್ದಿರ್ಬೋದು, ಅಲ್ಲಿ ನೋಡುವವರು ಇದ್ದಿರ್ಬೋದು. ಆದ್ರೆ ಆ ಇನ್ಸಿಡೆಂಟ್ ಗೆ ಕಾರಣಕರ್ತರು ಯಾರು? ಅದು ನಮಗೆ ಅದನ್ನ ಡೀಟೇಲ್ ಸಿಸಿ ಕ್ಯಾಮರಾ ನೋಡ್ಕೊಂಡು ಒಂದ್ ನಿಮಿಷ, 18 ಜನ ಇತರು ಅಂತ ಮಾಡಿದ್ವಿ ನಾವು. ಒಬ್ಬ ಕೂಡ ಸಿಕ್ಕಿಲ್ವ ಅರೆಸ್ಟ್ ಮಾಡ್ಲಿಕ್ಕೆ? ನಮಗೆ ಸಮಾಧಾನ ಆಗ್ತಿತ್ತು, ನೋಡಿ ನಾವು ತಂದಿಟ್ಟಿದ್ದೇವೆ ಅಂತ. ಅದನ್ನ ಮಾಡ್ತೀವಿ. ಈಗ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಸರ್, ಈಗ ನೀವು ಹೇಳಿದ್ರಿ ನಾವು ಕೂಡ ಜನ ಸೇರ್ಬೋದು, ನಾವು ಸೇರಿಲ್ಲ. ಯಾಕಂದ್ರೆ ಶಾಂತಿ ಸುವ್ಯವಸ್ಥೆ ಬೇಕು ಸರ್. ನಾನು ಒಂದು ಇಬ್ಬರನ್ನು ಎತ್ಕೊಂಡು ಬಂದು ಅರೆಸ್ಟ್ ಮಾಡ್ತಿದ್ರೆ ನಮ್ಗೆ ಒಂದು ವಿಶ್ವಾಸ ಆಗ್ತಿತ್ತು ಅಂತ. ಅದನ್ನ ನಮ್ಮ ಇದಾಗಿ ನಿನ್ನೆ ದಿವಸ
ದರ್ಬೆಯಲ್ಲಿರುವಂಥ ಡ್ರೀಮ್ ಸೊಲ್ಯೂಷನ್ ಅಂತ ಹೇಳುವಂಥ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಅಂಜನಾ ಪೈ ಮತ್ತು ಅವರ ಕೆಲಸದವರು ಮತ್ತು ಅವರ ಮಗ ಅಲ್ಲಿ ಜೆರಾಕ್ಸ್ ತೆಗೆದು ಆ ಜೆರಾಕ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮುಸ್ಲಿಂ ಪಾರ್ಟಿ ಬಂದು ದಾಂಧಲೆ ಎಬ್ಬಿಸ್ತಾರೆ. ದಾಂಧಲೆ ಎಬ್ಬಿಸಿ ಅಂಜನಾ ಪೈಗೆ ಒದ್ದು ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಗುಂಪು ಸೇರಿ ಅವರ ಗಂಡನಿಗೆ ಅವರ ಮಗನಿಗೆ ಅಲ್ಲಿ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಬಂದು ಆ ಒಂದು ಗಲಭೆಯನ್ನು ನಿಯಂತ್ರಣ ಮಾಡಿ ಇವತ್ತು ಯಾರ ಅಂಗಡಿ ನಡೆಸ್ತಾ ಇದ್ದಾರೋ ಅಂಜನಾ ಪೈ ಅವರ ಮೇಲೆ 307 ಮರ್ಡರ್ ಅಟೆಂಪ್ಟ್ ಕೇಸನ್ನು ಹಾಕ್ತಾರೆ. ಯಾರು ಬಂದು ಅವರಿಗೆ ಒದ್ದು ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೋ ಅವರ ಮೇಲೆ ಬೇಲೇಬಲ್ ಕೇಸನ್ನು ಹಾಕ್ತಾರೆ. ಇವತ್ತು ನಾನು ಹೇಳುವಂಥದ್ದು, ಪೊಲೀಸರು ಇವತ್ತು ಈ ಮಹಿಳೆಯರ ಮೇಲೆ ಈ ರೀತಿಯ ಒಂದು ಕೇಸನ್ನು ಹಾಕಿ ಹಿಂದೂಗಳನ್ನು ಇವತ್ತು ದಮನಿಸುವಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಯಾರು ಗಲಾಟೆ ಮಾಡ್ತಾರೋ, ಯಾರು ದೌರ್ಜನ್ಯ ಮಾಡ್ತಾರೋ, ಏನು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡ್ತಾರೋ ಅವರನ್ನು ರಾಜ್ಯಾರೋಷವಾಗಿ ಬಿಡುವಂಥ ಕೆಲಸ ಇವತ್ತು ಇಲ್ಲಿ ಪುತ್ತೂರಿನಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ಯಾವುದೇ ಒಂದು ಅಂಗಡಿಯ ಮಾಲಕ ವ್ಯವಹಾರ ಮಾಡದ ರೀತಿಯಲ್ಲಿ ಅವ ಬಂದಂಥ ಗಿರಾಕಿಯನ್ನು ಬಹುಶಃ ಹಾಗೆ ಕಲಿಸುವಂಥ ಸಂಗತಿ ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದು. ಆ ಗಿರಾಕಿ ಏನು ಬಂದು ದೌರ್ಜನ್ಯ ಮಾಡಿದರೂ ಅವನಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಈ ಒಂದು ಘಟನೆಯ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳಿ ಇಚ್ಛೆಪಡ್ತದೆ. ನಾಳೆ ಹೇಳುವಂಥದ್ದು, ಯಾರಿವತ್ತು ಇಲ್ಲಿ ಆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ರು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಅವರ ಮೇಲೆ ಕೂಡ 307 ಕೇಸ್ ಆಗಬೇಕು. ಅವರನ್ನು ಜೈಲಿಗಟ್ಟುವಂಥ ಕೆಲಸವನ್ನು ಮಾಡದೇ ಇದ್ದರು ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಆ ಶಾಂತಿ ಸುವ್ಯವಸ್ಥೆಗೆ ಖಂಡಿತ 100ಕ್ಕೆ 100 ಇವತ್ತು ಅಪಾಯ ಇದೆ ಅಂತ ಹೇಳುವಂಥ ಸಂದರ್ಭವನ್ನು ಹೇಳುತ್ತಾ ಪೊಲೀಸ್ ಇಲಾಖೆ ಇನ್ನಾದರೂ ಆ ಯಾರು ಅಲ್ಲಿ ಅಮಾಯಕರಿದ್ದಾರೋ ಅವರ ಮೇಲೆ ಆಗಿದಂಥ ಕೇಸನ್ನು ವಾಪಸ್ ತಗೊಳ್ಬೇಕು. ಯಾರು ಆ ಗೂಂಡಾಗಳು ಬಂದು ದೌರ್ಜನ್ಯ ಮಾಡಿದಾರೋ ಅವರ ಮೇಲೆ ಗೂಂಡಾ ಕಾಯ್ದೆಯನ್ನು ಕೂಡ ಹಾಕಬೇಕು ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಹೇಳಿ. ಮೊಂಡಕೂಲು ಗ್ರಾಮದ ಮುಬಾರಿಶ್ ಎಂಬ ಯುವಕನ ಪತ್ನಿ ಮತ್ತು ಅವನ ಮನೆಯವರು ಅಕ್ಕ ತಂಗಿಯವರು ಇವತ್ತು ಪುತ್ತೂರಿನ ದರ್ಬೆ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವಂಥ ಡ್ರೀಮ್ಸ್ ಡಿಜಿಟಲ್ ಎಂಬ ಅಂಗಡಿಗೆ ಒಂದು ಜನನ ಸರ್ಟಿಫಿಕೇಟ್ನ ಒಂದು ಜೆರಾಕ್ಸ್ ಮತ್ತು ಲ್ಯಾಮಿನೇಷನ್ ಮಾಡಿಸಲು ಕೊಟ್ಟು ಅದನ್ನು ಅವರು ಪುನಃ ಹಿಂಪಡೆಯುವಾಗ ಅವರ ಮಿಷಿನಲ್ಲಿ ಆ ಲ್ಯಾಮಿನೇಷನ್ ಆಗೋ ಮಿಷಿನಲ್ಲಿ ಅದು ಸುತ್ತಿಕೊಂಡು ಅದು ಅವರಿಗೆ ಉಪಯೋಗ ಇಲ್ಲದ ಅಂಥ ಸನ್ನಿವೇಶದಲ್ಲಿ ಬಂದಾಗ ಅವರು ಅದನ್ನು ಸ್ವಲ್ಪ ಪ್ರಶ್ನೆ ಮಾಡಿರುತ್ತಾರೆ. ಹಾಗಾಗಿ ಅಲ್ಲಿರುವಂಥ ಕೆಲಸದ ಯುವತಿ ಅವರು ನಮ್ಮ ಓನರ್ ಇಲ್ಲ ಮತ್ತೆ ಬರ್ತಾರೆ ಅಂತ ಅವರ ನಂಬರ್ ಪಡೆದುಕೊಂಡು ಅವರು ತೆರಳಿರುತ್ತಾರೆ. ತದನಂತರ ಅವರಿಗೆ ಫೋನ್ ಬರ್ತದೆ. ಅವರು ಅದೇ ಡ್ರೀಮ್ಸ್ ಡಿಜಿಟಲಿ ಬಂದು ನೋಡುವಾಗ ಅದು ಯಾವುದೇ ಕೂಡ ಉಪಯೋಗ ಬಾರಂಥ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವರ ಅಂಗಡಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಸುಳ್ಯದಲ್ಲಿ ಇದನ್ನು ತಗೊಳ್ಬೋದು, ನಿಮಗೆ 100 ರೂಪಾಯಿ ಸಿಗ್ತದೆ, ಈ ಥರ ಒಂದು ಬಾಲಿಶವಾದ ಹೇಳಿಕೆಯನ್ನು ಅವರು ಕೊಡ್ತಾರೆ. ಅದು ಇದರೊಂದು ಪ್ರಶ್ನೆ ಇರ್ತಾರೆ, ಯಾಕಂದರೆ ನಮಗೆ ಅಗತ್ಯ ದಾಖಲೆ, ಜನನ ಸರ್ಟಿಫಿಕೇಟು ನಮಗೆ ನಾಳೆ ಸಬ್ಮಿಟ್ ಮಾಡಲಿಕ್ಕಿದೆ, ನಮಗೆ 2 ದಿವಸದಲ್ಲಿ ಸಿಕ್ಕುವಂಥ ವಿಚಾರ ಅಲ್ಲ, ಮತ್ತು 100 ರೂಪಾಯಿಗೆ ಸಿಗುವಂತಲ್ಲ, ಇದಕ್ಕೆ ತುಂಬ ಖರ್ಚು ಹೇಳ್ತದೆ. ಅಷ್ಟೊತ್ತಿಗೆ ಅವರ ಅಂಗಡಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಏನು ಮಾಡ್ತೀರಾ ಮಾಡಿ. ಒಂದು ರೀತಿ ಅವರೊಂದಿಗೆ ಹೊರಟು ವರ್ತನೆ, ಅದೇ ರೀತಿ ಅವರಿಗೆ ಅವರೊಂದು ಗೂಂಡಾಗಿರಿಯ ಒಂದು ವರ್ತನೆ ತೋರಿದಾಗ ಇವರು ಅದನ್ನು ವಾಪಸ್ ತಮ್ಮ ಕಾರಿಗೆ ಬರ್ತಾರೆ. ಕಾರಲ್ಲಿ ಕೂತು ಬೇಡ, ನೀವು ಇನ್ನು ಅವರೊಟ್ಟಿಗೆ ನಾವು ಜಗಳ ಮಾಡುವ ಸನ್ನಿವೇಶ ನಮಗೆ ಬೇಡ ಅಂತೇಳಿ ವಾಪಸ್ ಅವರು ಬರುವ ಸನ್ನಿವೇಶದಲ್ಲಿ ಯಾರು ಡ್ರೀಮ್ಸ್ ಡಿಜಿಟಲ್ನವರು ಬಂದು ಇವರು ಕರೀತಾರೆ, ಬನ್ನಿ ಅಂತೇಳಿ. ಅದಕ್ಕೆ ಅವರು ಪುನಃ ಹೋಗ್ತಾರೆ ಅಂಗಡಿಗೆ. ಹೋದ ಕ್ಷಣದಲ್ಲಿ ಆ ಡ್ರೀಮ್ಸ್ ಮಾಲಕರು ಸದಾಶಿವಪ್ಪಯ್ಯವರಾಗಿರ್ತಾರೆ, ಅವರ ಮಗ ಅಥವಾ ಅವರ ಮಗಳು, ಅದೇ ರೀತಿಯಲ್ಲಿ ಕೆಲಸವರು ಏಕಾಏಕಿ ಈ ಮುಬಾರಿಶ್ ಮತ್ತು ಅವನ ಪತ್ನಿ, ಅವನ ಅಕ್ಕ ತಂಗಿಯವರಿಗೆ ಹಲ್ಲೆ ನಡೆಸ್ತಾರೆ ನಿರಂತರವಾಗಿ. ಅಂದರೆ ಮುಖಕ್ಕೆ ಗುದ್ದುವುದು, ಮಹಿಳೆಯರೆಯುವುದು, ಅವರ ಮೆಟ್ಟುವುದು, ಇಂಥ ಒಂದು ರೀತಿಯ ವಿಕೃತವಾದ ವರ್ತನೆ ಗೂಂಡಾಗಿರಿಯವರಲ್ಲಿ ನಡ್ತಾರೆ. ಅವರು ಯಾಕೆ ನೀವು ಹೊಡಿತೀರಿ ಅಂತ ಕೇಳುವಷ್ಟು ಸಮಯ ಕೂಡ ಅವರಲ್ಲಿ ಇರಲಿಲ್ಲ. ಒಂದು ರೀತಿಯ ಒಂದು ರೌಡಿಸಮ್, ಗೂಂಡಾಗಿರಿಯ ವರ್ತನೆ ಮಾಡಿ ಅವರ ಮೇಲೆ ಹಲ್ಲೆ ನಡೆಸಿರುತ್ತಾರೆ. ಈ ಘಟನೆಯನ್ನು STP ಖಡಾಖಂಡಿತವಾಗಿ ಖಂಡಿಸುತ್ತದೆ. ಮತ್ತು ಏನು ಈ ಘಟನೆ ನಡೆದಿದೆ, ಇದರ ಆರೋಪಿಗಳು ಯಾರು ಅದನ್ನು ನಗರ ಪೊಲೀಸ್ ಠಾಣೆಯವರು
ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಅವರನ್ನು ಬಂಧಿಸಬೇಕು. ಮತ್ತು ಮುಂದೆ ಈ ಘಟನೆ ಪುತ್ತೂರಲ್ಲಿ ನಡೆಯದ ರೀತಿಯಲ್ಲಿ ಈ ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಬೇಕು ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ಅಲ್ಲಿ ಹೊರಗೆ ತುಂಬ ಜನ ಸೇರಿರುತ್ತಾರೆ. ಈ ಮಾಹಿತಿ ತಿಳಿದು ನಾಗರಿಕರು ಎಲ್ಲ ಸೇರಿಕೊಂಡು ಒಂದು ವಿಷಯ ಅಂತ ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಕುತೂಹಲಕ್ಕೆ ಬಂದಿರುತ್ತಾರೆ. ಆ ಸಂದರ್ಭದಲ್ಲಿ ಮಾಹಿತಿ ತಿಳಿದು ಬಂದಂಥ ಪೊಲೀಸ್ ಇಲಾಖೆಯು ಹೊರಗೆ ಸೇರಿದ ಜನಸಮೂಹವನ್ನು ನಿಯಂತ್ರಿಸುವ ಮಾತಿನಲ್ಲಿ ನಿಯಂತ್ರಿಸಿದ ಹೊರತು ಅಲ್ಲಿ ಕಾನ್ಸ್ಟೇಬಲ್ ಆಗಿರೋ ಪ್ರಸನ್ನ ಅಂತವರು ಏಕೆ ಲಾಠಿ ಬೀಸಿಕೊಂಡು ಹೊರಗೆ ನ್ಯಾಯ ಕೇಳಲು ಬಂದಂತಹ ಸಂತ್ರಸ್ತರ ಪರವಾಗಿ ಏನು ನ್ಯಾಯ ಕೇಳಲು ಬಂದಿದ್ದಾರೆ ಅಲ್ಲಿಯ ನಾಗರಿಕರ ಮೇಲೆ ಒಂದು ಗೂಂಡಾಗಿರಿಯ ವರ್ತನೆ ಮಾಡಿಕೊಂಡು ಲಾಠಿ ಬೀಸ್ತಾನೆ. ಇದು ಅಲ್ಲಿ ಸೇರಿದ ಜನರನ್ನು ದೊಚ್ಚಗಿಬಿಸ್ತದೆ. ಇದನ್ನು ಕೂಡ STP ಖಂಡಿಸ್ತದೆ. ಈ ಮುಖಾಂತರ ನಾವು ಏನು ಪೊಲೀಸ್ ಇಲಾಖೆಗೆ ನಾವು ಹೇಳುವುದೇನೆಂದರೆ, ಆ ದುಂಡವರ್ತನೆ ಮಾಡಿದಂತಹ ಪ್ರಸನ್ನ ಏನಿದ್ದಾರೆ ಕೂಡಲೇ ಅವನನ್ನು ಅಮಾನತುಗೊಳಿಸಬೇಕು ಮತ್ತು ಇಲಾಖಾ ತನಿಖೆಗೆ ಅವನು ಒಳಪಡಿಸಬೇಕು. ಯಾಕೆಂದರೆ ಅವನು ಮದ್ಯಪಾನ ಮಾಡಿರುತ್ತಾನೆ, ಅದು ನಮಗೆ ಅಲ್ಲಿ ಅವಾಗ ಗೊತ್ತಾಗ್ತದೆ. ಅಲ್ಲಿ ಆ ರೀತಿ ಅಲ್ಲಿಂದ ಈ ಸಂತ್ರಸ್ತರು ಏನಿದ್ದಾರೆ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಆಗಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಬಂದಂತಹ ಅವರನ್ನು ಮಾಹಿತಿ ಪಡೆಯಲು ಬಂದಂಥ ನಮ್ಮ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಬರೆದಿದ್ದಾರೆ ಜಾನ್ಸನ್ ಅವರು, ಅವರ ಜೊತೆಯಲ್ಲಿ ಕೂಡ ಪ್ರಸನ್ನ ಅಲ್ಲಿಗೂ ಬರ್ತಾರೆ. ಅಲ್ಲಿಯೂ ಕೂಡ ಆಸ್ಪತ್ರೆಯಲ್ಲಿ ಕೂಡ ಬಂದ ಈ ಸಂತ್ರಸ್ತ ಪರ ನ್ಯಾಯ ಕೇಳಲು ಬಂದಂತಹ ಈ ನಾಗರಿಕರ ಮೇಲೆ ಅಲ್ಲಿಯೂ ಕೂಡ ಒಂದು ಕಠೋರ ಪದಗಳನ್ನು ನಾನು ಕೊಡ್ತಿದ್ದೇನೆ, ನೀವೇನು ಮಾಡ್ತೀರಿ, ನನಗೆ ಏನು ಮಾಡ್ತೀರಿ, ಈ ರೀತಿಯ ಒಂದು ಮಾತುಗಳನ್ನು ಕಾಡಿರುತ್ತಾನೆ. ಇದನ್ನು ಕೂಡ ಗಂಭೀರವನ್ನು ಬನಿಗೈಸಿ ಪೊಲೀಸ್ ಇಲಾಖೆ ಪ್ರಸನ್ನ ಅವರನ್ನು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಮತ್ತು ಏನು ಸಂತ್ರಸ್ತರಲ್ಲಿದ್ದಾರೆ ಅವರಿಗೆ ಸೂಕ್ತವಾದ ಭದ್ರತೆಯೊಂದಿಗೆ ಅವರಿಗೆ ನ್ಯಾಯ ಕೊಡಿಸಬೇಕು ಮತ್ತು ಏನು ಆರೋಪಿಗಳಿದ್ದಾರೆ ಅವರನ್ನು ಇಮಿಡಿಯೇಟ್ ಬಂಧಿಸಬೇಕು. ಇದು ಈ ನಿಟ್ಟಿನಲ್ಲಿ ನಮ್ಮದು SDPI ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಮಾಧ್ಯಮದ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಹೆಸರು ನಾನು ಅಬ್ದುಲ್ ರಹಿಮಾನ್, ಪುತ್ತೂರು SDPI ಅಸೆಂಬ್ಲಿಯ ಜೊತೆ ಕಾರ್ಯದರ್ಶಿ. ಅಲ್ಲಿ ಎರಡೂ ಕಡೆ ತ್ರೀನೋಡ್ಸನ್ ಹಾಕ್ಬೇಕಂತ ನನಗೆ ವಿನಂತಿ ಇರುವಂಥದ್ದು. ಯಾಕಂದರೆ ಇವರ ಕೈಲಿ ಏನು ಕತ್ತಿರಲಿಲ್ಲ, ಇವರು ಹಲ್ಲೆ ಮಾಡಬೇಕು ಅಥವಾ ಮರ್ಡರ್ ಮಾಡಬೇಕು ಅನ್ನುವಂಥ ಇರಾದೆ ಕೂಡ ಇರಲಿಲ್ಲ. ಮಾತಿನ ಚಕಮಕಿ ಆಗಿದೆ, ದೂಡಾಡಿಕೊಂಡಿದ್ದಾರೆ. ಅದೇ ರೀತಿ ಅವರು ಕೂಡ ಅಂಗಡಿಗೆ ನುಗ್ಗಿದ್ದಾರೆ, 100 ಜನ ಬಂದಿದ್ದಾರೆ. ಅವರಿಗೂ ಕೂಡ ತ್ರೀನೋಡ್ಸನ್ ಹಾಕ್ಬೇಕಂತ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಅದಾದ ನಂತರ ಸದಾಶಿವ ಪೈ ಮತ್ತು ಅವರ ಮಗನನ್ನ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಯಿತು, ಇವರು ತಪ್ಪು ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದಾಗ ಅಲ್ಲಿ ಸೇರಿರ್ತಕ್ಕಂಥ ಜನ ಪೊಲೀಸ್ ಜೀಪನ್ನು ಅಲ್ಲಾಡಿಸಿ, ಪೊಲೀಸ್ ಜೀಪನ್ನು ದೂಡಿ ಸದಾಶಿವ ಪೈ ಅವರ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನನ್ನೋದು ಒಬ್ಬ ವ್ಯಕ್ತಿ ಪೊಲೀಸ್ ಸುಪರ್ದಲ್ಲಿ ಇರಬೇಕಾದ್ರೆ ಅವರ ಮೇಲೆ ಕೈ ಹಾಕ್ತಾರೆ ಅಂದ್ರೆ ಇವರ ದರ್ಪ, ಅಹಂಕಾರ, ದುರಹಂಕಾರ ಯಾವ ಹಂತಕ್ಕೆ ಮುಟ್ಟಿದೆ ಅಂದ್ರೆ ಕಾಕಿ ಮೇಲೆ ಕೂಡ ಹೆದರಿಕಿಲ್ಲ ಅಂತ ಆಯ್ತು. ಆ ಕಾರಣಕ್ಕೆ ನಾನು ಇಲ್ಲಿರ್ತಕ್ಕಂಥ DOSP ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, SP ಅವರ ಹತ್ರ ಅಂತೇನೆ, ಇವತ್ತು ಹಿಂದೂ ಸಮಾಜದ ಮೇಲೆ ಈ ರೀತಿ ಅನ್ಯಾಯ ಆದಾಗ ನೀವು ಅದನ್ನ ಎರಡೂ ಕಡೆ ಈಕ್ವಲ್ ಆಗಿ ತಗೊಂಡು ಎರಡೂ ಕಡೆ ಕೇಸ್ ಮಾಡಬೇಕು. ನೀವು ಯಾರೆಲ್ಲ ಈ ಪೊಲೀಸ್ ಜೀಪನ್ನ ಪೊಲೀಸ್ನವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರ ಅವರ ಮೇಲೆ ಇನ್ನು ಮಾತಾಡಿದಾಗ ಎಲ್ಲರ ಮೇಲೆ ಕೇಸ್ ಮಾಡ್ತಾರೆ ಅಂತ ಒಪ್ಪಿದ್ದಾರೆ. 18 ಜನರ ಮೇಲೆ ಕೇಸ್ ಕೂಡ ಮಾಡಿದ್ದಾರೆ. ನಾನು ಅನ್ನೋದು ಅವರು ಈ ರೀತಿ ಪೊಲೀಸ್ನವರಿಗೆ ಒಂದು ಸವಾಲಿದು, ಕಾಕಿ ಮೇಲೆ ಸವಾಲು. ನಾನನ್ನೋದು ತಕ್ಷಣಕ್ಕೆ ಅವರೆಲ್ಲರನ್ನು ಬಂಧಿಸುವಂತ ಕೆಲಸ ಆಗಬೇಕು. ಈಗ ನಮ್ಮ ಹುಡುಗ ಮಾತ್ರ ಜೈಲಲ್ಲಿ ಇರುವಂಥದ್ದು. ಯಾರು ಈ ರೀತಿ ಪೊಲೀಸ್ನವರ ವಿರುದ್ಧ ದೌರ್ಜನ್ಯ ಮಾಡಿದಾರ, ಪೊಲೀಸ್ ಜೀಪ್ ಅಲ್ಲಾಡಿಸಿದಾರ, ಅವರ ಮೇಲೆ ಸುಮೋಟೋ ಕೇಸ್ನ ಮುಖಾಂತರ ಅವರನ್ನು ಹುಡುಕಿ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಇಲ್ಲಿ ನ್ಯಾಯ ಸಿಗುವಂತ ವಿಚಾರ ಆಗ್ತದೆ. ಆ ಕಾರಣಕ್ಕೆ ಪೊಲೀಸ್ ವ್ಯವಸ್ಥೆ ಮೇಲೆ ಭರವಸೆ ಉಂಟು, ತಕ್ಷಣಕ್ಕೆ ಅವರು ಮಾಡಬೇಕಂತ ನಾನು ವಿನಂತಿ ಮಾಡ್ತೇನೆ.